ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಎಲ್ಲರಿಗೂ ಶುಭೋದಯ. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಿದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಂತೋಷ ಅಂತಕ್ಕಂಥದ್ದು. ನೋಡಿರಿ, ಸಂತೋಷ ಅಂತಕ್ಕಂಥದ್ದನ್ನು ನಾವು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು. ಆ ಪದವನ್ನು ಕೇಳಿದ್ರೆ ನಮ್ಗೆ ಏನಾಗ್ತೈತಿ ಅಂತಂದ್ರೆ ಖುಷಿ ಆಗ್ತಕ್ಕಂಥದ್ದು. ಖುಷಿ ಮೀನ್ಸ್ ಸಂತೋಷ, ಸಂತೋಷ ಮೀನ್ಸ್ ಖುಷಿ ಅಂತ ಹೇಳ್ತೇವೆ. ಸೊ ಸಂತೋಷವನ್ನು ನಾವು ಯಾವ ರೀತಿ ಅನುಭವಿಸ್ಬೇಕು, ಆ ಸಂತೋಷವನ್ನು ನಾವು ತರಲಿಕ್ಕಾಗ್ತತಿ, ಮಾರ್ಕೆಟ್ನಿಂದ ತರಲಿಕ್ಕಾಗ್ತತಿ ಅಥವಾ ಯಾರಾದರೂ ನಮಗೆ ಕೊಡ್ತಾರಾ? ಈ ರೀತಿ ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ನಮ್ಮಲ್ಲೇ ನಾವೇನು ಮಾಡಬೇಕು, ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗ್ತತಿ. ಯಾಕಂತ ಹೇಳಿದ್ರೆ ನೋಡಿರಿ, ಸಂತೋಷವನ್ನು ನಮಗೆ ಯಾರೂ ತಂದುಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಜನರನ್ನ ಪ್ರೀತಿಸ್ತೀವಿ, ಎಷ್ಟೇ ಜನರನ್ನ ನಮ್ಮ ಒಂದು ಸ್ವಂತಕ್ಕೆ ಮಾಡ್ಕೊಂಡಿರ್ತೀವಿ, ನಮ್ಮದೇ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅಂದ್ಕೊಂಡಿರ್ತೀವಿ. ಬಟ್ ಯಾರೂ ಸಂತೋಷವನ್ನು ನಮಗೆ ತಂದುಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಪಡ್ತಕ್ಕಂಥ ಸಂತೋಷ ಕೆಲವು ಬಾಹಿಕ ವಸ್ತುಗಳಾಗಿರ್ಬೋದು, ಬಾಹಿಕ ಸೌಂದರ್ಯಕ್ಕಾಗಿರ್ಬೋದು, ಅಥವಾ ಯಾವುದಾದ್ರೂ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಾವು ಕೊಡ್ತಕ್ಕಂಥ ಸಮಯದಲ್ಲಾಗಿರ್ಬೋದು. ಈ ರೀತಿ ನಾವೇನು ಮಾಡ್ತೀವಿ, ಸಂತೋಷವನ್ನು ಕಂಡುಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಶಾಪಿಂಗ್ ಮಾಡೋದಾಗಿರ್ಬೋದು, ಸಾಮಗ್ರಿಗಳನ್ನು ಕೊಂಡುಕೊಳ್ಳೋದಾಗಿರ್ಬೋದು, ಬೇರೆಯವರಿಗೆ ದಾನ ಧರ್ಮಗಳನ್ನು ಮಾಡೋದಾಗಿರ್ಬೋದು. ಇಂಥ ಒಂದು ವಿಷಯಗಳಲ್ಲಿ ಏನು ಮಾಡ್ತೀವಿ, ನಾವು ನಮ್ಮ ಒಂದು ಸಂತೋಷವನ್ನು ಕಾಣ್ತೀವಿ. ಆದರೆ ನಿಜವಾಗಿರ್ತಕ್ಕಂಥ ಸಂತೋಷ ಅಂತಕ್ಕಂಥದ್ದು ನಮ್ಮ ಆಂತರಿಕ ಒಂದು ಸಂತೋಷವಾಗಿರ್ತೈತೆ. ಯಾಕಂತ ಹೇಳಿದ್ರೆ ನಮ್ಮ ಆಂತರಿಕ ಸೌಂದರ್ಯವನ್ನು ನಾವು ಸೌಂದರ್ಯದ ಜೊತೆಗೆ ಸಂತೋಷವನ್ನು ಕಂಡುಕೊಂಡಾಗ ಎದುರಿಗಿರ್ತಕ್ಕಂತಹ ವ್ಯಕ್ತಿ ಏನೇ ತಪ್ಪು ಮಾಡಿದರು, ಏನೇ ಒಂದು ಸಮಸ್ಯೆಯನ್ನು ಒಡ್ಡಿದರೂ ಸಹಿತ ನಾವೇನು ಮಾಡೋಂಗಿಲ್ಲ, ಅದಕ್ಕೆ ಲಕ್ಷ್ಯವನ್ನು ಕೊಡೋದಿಲ್ಲ, ಅಂದರೆ ಲಕ್ಷ್ಯ ವಹಿಸೋದಿಲ್ಲ. ಇದರ ಮೂಲಕ ನಾವೇನು ಮಾಡ್ತೀವಿ, ಸಂತೋಷವಾಗಿರ್ತೀವಿ. ನೋಡಿ, ನಮ್ಮ ಆತ್ಮ ತೃಪ್ತಿ ಅಂದರೆ ನಮ್ಮ ಒಂದು ಆತ್ಮ ಯಾವಾಗ ಸಂತೋಷವಾಗಿರ್ತೈತೆ ಅಂತ ಹೇಳಿದ್ರೆ ನಮ್ಮ ಒಂದು ಆಂತರಿಕ ಆತ್ಮವನ್ನು ನಾವು ಸಂತೃಪ್ತಿ ಪಡಿಸಿದಾಗ ಮಾತ್ರ ಅದು ಸಂತೋಷವಾಗಿರ್ತೈತಿ. ನೋಡಿರಿ, ಸಾಕು ಅಂತಕ್ಕಂಥ ವ್ಯಕ್ತಿ ಒಳಗೆ ನಾವೇನು ಮಾಡ್ತೀವಿ, ಸಂತೃಪ್ತಿಯನ್ನು ಕಾಣ್ತೇವೆ. ಇರಲಿ, ನನಗಿಷ್ಟೇ ಸಾಕು ಅಂತ, ಇನ್ನೂ ಬೇಕು ಅಂತ ಆಸೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಎಷ್ಟೇ ನೀವು ಸಂತೋಷವನ್ನು ನೀಡಿದರೂ ಸಹಿತ ಅವನೇನಾಗಿರ್ತಾನೆ ಅಂದರೆ ಅಲ್ಪತೃಪ್ತನಾಗಿರ್ತಾನೆ. ಸೊ ಅದಕ್ಕಾಗಿ ಸಂತೋಷವನ್ನು ಏನು ಮಾಡಬೇಕು, ನಮ್ಮ ಆಂತರಿಕದಿಂದ ನಾವು ಪಡೆದುಕೊಳ್ಬೇಕಾಗ್ತೈತಿ. ನೋಡಿರಿ, ನಾವು ಆಂತರಿಕವಾಗಿ ಸಂತೋಷದಿಂದ ಇದ್ದಾಗ ಮಾತ್ರ ಏನಾಗ್ತೈತಿ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲಿ ಎಷ್ಟೇ ಕುಂದುಕೊರತೆಗಳಿದ್ದರೂ ಸಹಿತ ನಾವೇನಾಗಿರ್ತೇವೆ ಅಂತ ಹೇಳಿದ್ರೆ ಸಂತೋಷವಾಗಿರ್ತೇವೆ. ಫಾರ್ ಎಕ್ಸಾಂಪಲ್, ನಾವು ಲೈಫಲ್ಲಿ ಏನೇ ಕಳ್ಕೊಂಡಿರಲಿ, ನೋಡಿರಿ, ಅಗಾಧವಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕಳ್ಕೊಂಡಿರಲಿ, ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಂಡಿರಲಿ, ಸತ್ಯಾಸತ್ಯತೆಯನ್ನು ಅರ್ಥಕೊಂಡು ಅಂತರ್ಗತದಲ್ಲಿರ್ತಕ್ಕಂತಹ ಆ ಒಂದು ಆತ್ಮವನ್ನು ಅರ್ಥಕೊಂಡಾಗ ಮಾತ್ರ ನಮಗೇನಾಗ್ತೈತೆ ಅಂತ ಹೇಳಿದ್ರೆ ಆ ಒಂದು ನಿಜ ಸ್ಥಿತಿಯ ಒಂದು ಏನಪ್ಪ ಅಂದ್ರೆ ಅರ್ಥ ಆಗ್ತಕ್ಕಂಥದ್ದು. ಆವಾಗ ಏನಾಗ್ತೈತೆ ಅಂತಂದ್ರೆ ಸಂತೋಷದ ಬೆಲೆಯೂ ಸಹಿತ ಗೊತ್ತಾಗ್ತಕ್ಕಂಥದ್ದು. ಸೊ ಅದಕ್ಕಾಗಿ ಯಾರೇ ಏನೇ ಎಷ್ಟೇ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು, ವಸ್ತುಗಳನ್ನು ನಿಮ್ಮ ಜೀವನದಲ್ಲಿ ಕಳ್ಕೊಂಡ್ರೂ ಸಹಿತ ಏನು ಮಾಡಿರಿ, ಸಂತೃಪ್ತರಾಗಿರ್ರಿ, ಸಂತೋಷವಾಗಿರ್ರಿ. ಯಾಕಂತ ಹೇಳಿದ್ರೆ ಜೀವನ ಒಂದು ಏನಪ್ಪ ಅಂತಂದ್ರೆ ನೀರಿನ ಮೇಲಿನ ಗುಳ್ಳೆಯ ಹಾಗೆ. ಸಂತೋಷ ಅಂತಕ್ಕಂಥದ್ದು ನಮ್ಮ ಆಂತರಿಕ ಒಂದು ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಂತರಿಕ ಆತ್ಮ ಯಾವಾಗ ಸಂತೃಪ್ತಿಯನ್ನು ಹೊಂದಿರ್ತೈತಿ, ಯಾವಾಗ ನಾವು ಸಂತೋಷದಿಂದ ಇರಲು ಸಾಧ್ಯ ಆಗ್ತೈತಿ. ನೋಡಿರಿ, ಯಾರೆಷ್ಟೇ ನಮಗೆ ಬೆಲೆ ಇರ್ತಕ್ಕಂಥ ವಸ್ತುಗಳನ್ನು ಕೊಡ್ಬೋದು, ಆಮೇಲೆ ಬೆಲೆ ಬಾಳ್ತಕ್ಕಂಥ ಮಾತುಗಳನ್ನು ಆಡ್ಬೋದು, ಅವರಿಂದ ನಾವು ಅಲ್ಪತೃಪ್ತರಾಗ್ತೀವಿ. ಅಂದ್ರೆ ಸ್ವಲ್ಪ ಅಂದ್ರೆ ಟೆಂಪ್ರರಿ ಏನಪ್ಪ ಅಂತಂದ್ರೆ ಹ್ಯಾಪಿನೆಸ್ ಅಂತ ಕರಿತೇವೆ. ಸ್ವಲ್ಪ ಸಮಯದವರೆಗೆ ಮಾತ್ರ ನಾವೇನಾಗ್ತೀವಿ, ಖುಷಿಯಿಂದ ಇರಲಿಕ್ಕೆ ಸಾಧ್ಯ. ಆದರೆ ಆಂತರಿಕವಾಗಿ ನಾವು ನಮ್ಮ ಮನಸ್ಸನ್ನು, ನಮ್ಮ ಒಂದು ವ್ಯಕ್ತಿತ್ವವನ್ನು ಅರ್ಥಕೊಂಡಾಗ ಏನಾಗ್ತೈತೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ನೀವು ನೋಡಿರಿ, ಫಾರ್ ಎಕ್ಸಾಂಪಲ್ ನಾವು ಮದರ್ ತೆರೇಸಾ ಅಂತ ಕರಿತೀವಿ. ಅಂದ್ರೆ ಈ ತಾಯಿಯ ರೂಪದಲ್ಲಿ ಕಂಡಿರ್ತಕ್ಕಂಥ ನಾವು ಮದರ್ ತೆರೇಸಾ, ನನ್ನ ಮದರ್ ಅಂತ ಕರೆದು ಇಡೀ ಜಗತ್ತೇ ಅವಳನ್ನೇನಾಯಿತು ಅಂದರೆ ತಾಯಿ ಅಂತ ಕರೀತು. ಯಾಕಂತ ಕರೆದ್ರು ಅಂತ ಹೇಳಿದ್ರೆ ನೋಡಿ, ನಿಸ್ವಾರ್ಥ ಸೇವೆಯಿಂದ ಏನು ಮಾಡಿದ್ಲಕ್ಕೆ, ಯಾವುದೇ ಪರಿವಾರ ಇರಲಿಲ್ಲ ಅವಳಿಗೆ. ಅವಳು ಏನು ಮಾಡಿದ್ಲು ಅಂತಂದ್ರೆ ಆ ಒಂದು ಮಹಾಯುದ್ಧದಲ್ಲಿ ಏನು ಮಾಡಿದ್ಲು, ಆ ಒಂದು ಎಲ್ಲ ಒಂದು ಗಾಯಾಳುಗಳನ್ನು ತನ್ನ ಸ್ವಂತ ಮಕ್ಕಳಂತ ಏನು ಮಾಡಿದ್ಲು, ಅವಳು ಸಂತೋಷದಿಂದ ಏನು ಮಾಡಿದ್ಲು, ಟ್ರೀಟ್ಮೆಂಟನ್ನು ನೀಡಿದ್ಲು. ಸೊ ಅದಕ್ಕಾಗಿ ಅವಳಿಗೇನಾಗಿತ್ತು ಅಂತಂದ್ರೆ ಆ ಒಂದು ಮದರ್ ತೆರೇಸಾರವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ತಮ್ಮಲ್ಲಿರ್ತಕ್ಕಂಥ ಒಂದು ಮಾನಸಿಕವಾಗಿ ಏನು ಮಾಡಿದರು, ಅವರು ತಮ್ಮ ಒಂದು ಆತ್ಮ ಒಂದು ಸಂತೃಪ್ತಿಯನ್ನು ಹೊಂದಿದ್ರು. ಅದಕ್ಕಾಗಿ ಏನು ಮಾಡ್ತಾಯಿದ್ರು, ಯಾವಾಗಲೂ ಖುಷಿಯಾಗಿರ್ತಾಯಿದ್ರು. ಕೆಲವೊಂದಿಷ್ಟು ಮಂದಿ ಕೇಳ್ತಾಯಿದ್ರು ಅವರಿಗೆ, ನಿಮಗೆ ಮಕ್ಕಳಿಲ್ಲ, ಏನೂ ಇಲ್ಲ, ಆದರೆ
ಇವೆಲ್ಲ ಗಾಯಾಳುಗಳನ್ನು ನೀವು ವಾಸಿ ಮಾಡ್ತೀರಲ್ಲ, ನಿಮಗೆ ಬೇಜಾರಾಗೋದಿಲ್ವಾ ಅಂತ ಕೇಳ್ತಾಯಿದ್ರು. ಅವಾಗ ಹೇಳ್ತಾಯಿದ್ರು ಅವರು, ಆಂತರಿಕವಾಗಿ ಸಂತೃಪ್ತಿನ ಹೊಂದಿರತಕ್ಕಂಥ ಮದರ್ ತೆರೇಸಾ ಅವರು, ಇವರೆಲ್ಲ ನನ್ನ ಮಕ್ಕಳು ಅಂದ್ಕೊಂಡ್ಬಿಟ್ಟೇನೆ, ಅದಕ್ಕಾಗಿ ನನ್ನ ಒಂದು ಮನಸ್ಸು ಒಪ್ಕೊಂಡ್ಬಿಟ್ಟೈತಿ ನೋಡ್ರಿ. ನನ್ನ ಮನಸ್ಸು ಮೀನ್ಸ್ ಆಂತರಿಕ ಒಂದು ವ್ಯಕ್ತಿತ್ವ, ಆಂತರಿಕ ಒಂದು ಮನಸ್ಥಿತಿ ಅಂತ ಹೇಳ್ತೀವಿ. ಆ ಮನಸ್ಥಿತಿ ಒಪ್ಕೊಂಡ್ಮೇಲೆ ನಾನೇನು ಮಾಡಲಿಕ್ಕಾಗೋದಿಲ್ಲ, ನಾನು ತುಂಬ ಖುಷಿಯಿಂದ ಏನು ಮಾಡ್ತೇನೆ, ಆ ಮಕ್ಕಳನ್ನು ನಾನು ಜೋಪಾನ ಮಾಡ್ತೇನೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕಾಗಿ ಎಲ್ಲರೂ ಸಹಿತ ಸಂತೋಷವಾಗಿರ್ರಿ. ಸಂತೋಷ ಅಂತಕ್ಕಂಥದ್ದು ಯಾರು ಕೊಡಬೇಕಾಗಿಲ್ಲ, ಯಾರು ತಂದು ಕೊಡಬೇಕಾಗಿಲ್ಲ, ಯಾರು ನಮ್ಮನ್ನು ಸಂತೋಷಪಡಿಸ್ಲಿಕ್ಕೂ ಸಾಧ್ಯನೇ ಇಲ್ಲ ಜಗತ್ತಿನಲ್ಲಿ. ಸೊ ಅದಕ್ಕಾಗಿ ನಿಮ್ಮ ಸಂತೋಷನ ನೀವು ಕಂಡುಕೊಳ್ರಿ. ನಿಮ್ಮ ಸಂತೋಷವನ್ನು ಕೊಂಡ್ಕೊಳ್ಳಿಕ್ಕೆ ನಿಮ್ಮ ಆತ್ಮವನ್ನು ಸಂತೃಪ್ತಿ ಪಡಿಸ್ಕೊಳ್ರಿ. ನಿಮ್ಮ ಆತ್ಮವನ್ನು ಸಂತೃಪ್ತಿ ಪಡಿಸ್ಕೊಳ್ಳಿಕ್ಕೆ ನಿಜ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ರಿ. ಯಾಕಂತ ಹೇಳಿದ್ರೆ ಎಲ್ಲ ಟೆಂಪ್ರರಿ ಅಂತ ಹೇಳ್ತೀವಿ. ಅಂದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಒಂದು ಸಮಯವು ಏನಾಗ್ತೈತಿ ಅಂತ ಹೇಳಿದ್ರೆ ಅದ್ರ ಪಾಡಿ ಅದ್ರ ಹೋಗ್ತಾ ಇರ್ತೈತಿ. ಸೊ ಅದಕ್ಕೆ ಸಂತೋಷದಿಂದಿರ್ರಿ. ಯಾವಾಗ ನೀವು ಸಂತೋಷವಾಗಿರ್ತೀರಿ, ನಿಮ್ಮಲ್ಲಿರ್ತಕ್ಕಂಥ ಸುತ್ತಲಿನ ಪರಿಸರವು ಸಹಿತ ಸಂತೋಷವಾಗಿರ್ತೈತಿ ಅಂತ ಹೇಳ್ತಾ, ಲೈಫಲ್ಲಿ ಎಲ್ಲರೂ ಖುಷಿಯಾಗಿ ಸಂತೋಷದಿಂದಿರ್ರಿ. ಏನೇ ತೊಂದರೆ ತಾಪತ್ರೆ ಬಂದ್ರೂ ಖುಷಿಯಾಗಿ ಮುಖದಲ್ಲಿ ಒಂದು ಮಂದಹಾಸ ಇರಲಿ. ಆ ಮಂದಹಾಸನೇ ನಿಮ್ಮನ್ನು ಏನು ಮಾಡ್ತೈತಿ ಅಂತ ಹೇಳಿದ್ರೆ ಉನ್ನತ ಮಟ್ಟಕ್ಕೆ ಏರಿಸ್ತೈತಿ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ಒಂದು ನುಡಿಯನ್ನು ಮುಗಿಸ್ತೀನಿ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ತೆ.